ಕೊಡಗಿನಲ್ಲಿ ಆನೆಗಳ ಕಾದಾಟ, ಮಹಿಳೆ ಬಲಿ ಪ್ರಕರಣ. ಇಂದು ದುಬಾರೆ ಸಾಕಾಣೆ ಶಿಬಿರ ತಾತ್ಕಾಲಿಕ ಬಂದ್ ಆಗ್ತಾ ಇದೆ. ಮುಂದಿನ ಆದೇಶದವರೆಗೂ ದುಬಾರೆ ಶಿಬಿರ ಬಂದ್ ಆಗಿರುತ್ತೆ. ಮಹಿಳೆಯ ನೇತ್ರದಾನ ಮಾಡಿ ಮಾನವೀಯತೆ ಮೆರೆದಿರೋದು ಕುಟುಂಬಸ್ಥರು ಇದ್ರ ಮಧ್ಯದಲ್ಲಿ. ಕಾದಾಟದಲ್ಲಿ ಮಾರ್ತಾಂಡ ಆನೆಗೆ ಗಾಯವಾಗಿದೆ. ಹೊಟ್ಟೆ, ಕಿವಿ ಹಾಗೂ ಇತರೆ ಭಾಗಗಳಿಗೆ ತಿವಿದು ಗಾಯ ಆಗಿದೆ. ಮಾರ್ತಾಂಡ ಆನೆಗೆ ಶಿಬಿರದಲ್ಲೇ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಡಾಕ್ಟರ್ ಮುಜೀಬ್ ಅವರಿಂದ ಮಾರ್ತಾಂಡ ಆನೆಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೇರೆ ಆನೆಗಳಿಂದ ಕಂಜನ್ ಆನೆಯನ್ನು ದೂರ ಇಟ್ಟಿದ್ದಾರೆ ಸಿಬ್ಬಂದಿ. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ದುಬಾರೆ ಸಾಕಾಣೆ ಶಿಬಿರ. ನಿನ್ನೆಯೇ ಮಹಿಳೆಯ ಮೃತದೇಹ ಚೆನ್ನೈಗೆ ರವಾನೆ ಆಗಿದೆ. ಇದು ಯಾರು ಗೆಸ್ ಮಾಡಿರಲಿಲ್ಲ. ದುಬಾರಿಯಲ್ಲಿ ಈ ಥರದ್ದೊಂದು ಅನಾಹುತ ನಡೆದು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿನ ಸಿಬ್ಬಂದಿ. ಈ ಥರ ಪ್ರವಾಸಿಗರೊಬ್ಬರಿಗೆ ಸಮಸ್ಯೆ ಆಗಿದ್ದು ಇದೇ ಮೊದಲು ಅಂತ ನೋಡಿ ಪಾಪ. ಆ ಮೊದಲ ವಿಜುವಲ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಹೆಂಡತಿಯನ್ನು ಸೇಫ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರುವಂಥ ಗಂಡ. ಎಂಥ ಕಷ್ಟದ ಪರಿಸ್ಥಿತಿ ಇದು ಅಂತಂದರೆ ಸಾಧ್ಯನೇ ಆಗಲ್ಲ ಇದನ್ನು ಊಹಿಸ್ಕೊಳ್ಳೋದಕ್ಕೆ. ಯಾವತ್ತೂ ಈ ಥರದ ಸಮಸ್ಯೆ ಪ್ರವಾಸಿಗರಿಗೆ ಆಗದೆ ಇರೋದು ಇದೇ ಮೊದಲ ಬಾರಿ ಆಗಿದೆ ಅಂತಂದರೆ ಏನು ಹೇಳೋದು? ಇವ್ರು ಆಯಸ್ಸಿದ್ದಿದ್ದು ಇಷ್ಟೇ ಅಂತ ಹೇಳೋದು, ಗ್ರಾಚಾರ ಕೆಟ್ಟಿತ್ತು ಅಂತ ಹೇಳೋದು, ಏನಂತ ಹೇಳೋದು ಹೇಳಿ? ಪಾಪ ಆ ಮಗು ಭಾಳ ಆತಂಕಕ್ಕೆ ಒಳಗಾಗ್ಬಿಟ್ಟಿದೆ. ಇದರ ಮಧ್ಯದಲ್ಲೂ ಕೂಡ ಮಾನವೀಯತೆ ಮೆರೆದಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಇದು ಎಲ್ರಿಗೂ ಬರಲ್ಲ, ಅದೇ ಇವರು ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಇನ್ನು ಮೃತದೇಹ ಚೆನ್ನೈಗೆ ರವಾನೆ ಆಗಿದೆ ಆಲ್ರೆಡಿ. ಇವರು ಮೂಲತಃ ಚೆನ್ನೈನವರು. ಎಲ್ಲ ರಜಾ ಎಲ್ಲ ಇತ್ತಲ್ಲ, ಅದಕ್ಕೆ ಇವರು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಫ್ಯಾಮಿಲಿ ಸಮೇತ ಬಂದಿದ್ರು, ಆನೆ ನೋಡಬೇಕು, ಸ್ನಾನ ಮಾಡಿಸ್ಬೇಕು ಅಂತ. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ. ಬರುವಾಗ ಗಂಡ, ಹೆಂಡತಿ, ಮಗು ಬಂದಿದ್ರು. ಹೋಗುವಾಗ ಗಂಡ, ಮಗು ಮಾತ್ರ. ಹೆಂಡತಿ ಮೃತದೇಹ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಯಾವತ್ತೂ ಈ ಥರ ದುಬಾರಿಯಲ್ಲಿ ಆಗಿದ್ದೇ ಇಲ್ಲ. ಇನ್ನು ಮೇಲೆ ಸ್ವಲ್ಪ ಭಯ, ಆತಂಕ ಇದ್ದೇ ಇರುತ್ತೆ ಪ್ರವಾಸಿಗರಿಗೆ. ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗ್ತೀವಿ ನೋಡಿ. ಅವರು ಗಂಡ ಹೇಳ್ತಾ ಇದ್ರು, 300 ರೂಪಾಯಿ ಟಿಕೆಟ್ ಕೊಟ್ಟು ತೊಗೊಂಡು ಹೋಗಿದ್ವಿ, ಜಸ್ಟ್ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೋಗಿದ್ದು. ಅಷ್ಟೊತ್ತಿಗೆ ಆನೆಗಳ ಮಧ್ಯೆ ಗಲಾಟೆ ಶುರು ಆಗಿಬಿಡ್ತು ಅಂತ. ಆಮೇಲೆ ಇದು ಮೊದಲ ಬಾರಿ ಅಲ್ಲ ಅನ್ನೋದನ್ನು ಮಾವುತರು ಹೇಳ್ತಾ ಇದ್ರು. ಅಂದರೆ ಪ್ರವಾಸಿಗರಿಗೆ ಸಮಸ್ಯೆ ಆಗಿದ್ದು ಅಥವಾ ಒಂದು ಸಾವು ಸಂಭವಿಸಿದ್ದು ಇದೇ ಮೊದಲ ಬಾರಿ. ಆದರೆ ಅಲ್ಲಿರುವಂಥ ಮಾವುತರಿಗೆ ಗಾಯ ಆಗಿದೆಯಂತೆ. ಆಮೇಲೆ ಆನೆಗಳ ಮಧ್ಯದಲ್ಲಿ ಈ ಥರ ಫೈಟಿಂಗ್ ಆಗೋದು ಮಾಮೂಲಂತೆ. ಇದು ಅವಾಗವಾಗ ಆಗ್ತಾನೆ ಇರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಅದನ್ನು ಅವರೇ ಸುಧಾರಿಸ್ಕೊಳ್ತಾರೆ ಮತ್ತು ಅದು ಹೊರಗೆ ಬರೋದೂ ಇಲ್ಲ. ಆದರೆ ಒಂದು ಸಾವೇ ಸಂಭವಿಸೋದು. ಮತ್ತು ಇವು ಸಾಕಾನೆಗಳು, ಕಾಡಾನೆಗಳಲ್ಲ. ಅಯ್ಯೋ ಕಾಡಾನೆಗಳು ಮೃಗೀಯ ರೀತಿ ವರ್ತಿಸ್ತವೆ, ಸಾಕಾನೆಗಳು ಹಂಗಲ್ಲ ಅಂತೆಲ್ಲ ನಾವು ಹೇಳ್ತೀವಲ್ಲ. ಬಟ್ ಇಲ್ಲಿ ನೋಡಿ ಯಾವ ಥರದ್ದೊಂದು ಪರಿಸ್ಥಿತಿ ಇದೆ ಅಂತ. ಕಂಜನ್ ಮತ್ತು ಬೇರೆ ಬೇರೆ ಆನೆಗಳಿಗೆ ಪ್ರಾಪರ್ ಟ್ರೈನಿಂಗ್ ಅನ್ನೋದೊಂದು ಆಗಿರುತ್ತೆ. ದಸರಾದಲ್ಲಿ ಭಾಗಿಯಾಗ್ತವೆ ಅಥವಾ ಕಾಡಾನೆಗಳನ್ನು ಹಿಡಿಯೋದಕ್ಕೆ ಅಂತ ಹೋಗ್ತವೆ ಅಂತ ಅಂದಾಗ ಅವಕ್ಕೆ ಸಾಕಷ್ಟು ರೀತಿಯಾದಂಥ ಟ್ರೈನಿಂಗ್ಗಳಾಗಿರುತ್ತೆ. ಅದೆಲ್ಲವನ್ನು ಮೀರಿ ಈ ಥರದೊಂದು ಅನಾಹುತ ಸಂಭವಿಸೋದು ಅಂತ ಅಂದರೆ ನಿಜವಾಗ್ಲೂ ಕೂಡ ಶಾಕ್ ಅನಿಸುತ್ತೆ. ಅನೇಕರು ದುಬಾರೆಗೆ ಹೋಗಿದ್ದೀರಾ, ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಬಟ್ ಈ ಥರದ ಘಟನೆ ಅಂಥದ್ದೊಂದು ಪ್ಲೇಸಲ್ಲಿ ನಡೆದಿದೆ ಅಂದಾಗ ಎಲ್ಲರ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ಮೊನ್ನೆ ತಾನೇ ನಾವು ಹೋಗಿದ್ವಿ, ಒಂದು ವಾರದ ಹಿಂದೆ ನಾವು ಹೋಗಿದ್ವಿ, ಅಯ್ಯೋ ಮುಂದಿನ ವಾರ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ನಾವು ಅಲ್ಲೇ ಇದ್ವಿ, ಇಂಥದ್ದೊಂದು ಅನಾಹುತ ಆಗ್ಬಿಡ್ತಾ, ಈ ಥರದ್ದೊಂದು ಘಟನೆ ನಡೆದು ಬಿಡ್ತಾ. ಪ್ರಾಣಿಗಳು ಪ್ರಾಣಿಗಳೇನಾ ಹಾಗಾದರೆ? ಈ ಥರದ್ದೆಲ್ಲ ಪ್ರಶ್ನೆ ಹುಟ್ಕೊಂಡು ಬಿಡುತ್ತೆ. ಸೊ ಇದೀಗ ಸದ್ಯಕ್ಕೆ ಇವತ್ತು ಬಂದ್ ಮಾಡಿದಾರಂತೆ. ಯಾರೂ ಆ ಕಡೆ ಹೋಗೋ ಹಾಗಿಲ್ಲ. ಇನ್ನು ಮುಂದಿನ ಆದೇಶದವರೆಗೆ, ಯಾವಾಗ ಇನ್ನು ಮುಂದಿನ ಆದೇಶ ಬರುತ್ತೆ ಗೊತ್ತಿಲ್ಲ, ಅಲ್ಲಿವರೆಗೂ ದುಬಾರೆಗೆ ಹೋಗೋದು, ಸ್ನಾನ ಮಾಡಿಸೋದು, ಆನೆಗಳನ್ನು ವೀಕ್ಷಣೆ ಮಾಡೋದು ಇದ್ಯಾವುದಕ್ಕೂ ಅವಕಾಶ ಇರಲ್ಲ. ಒಂದೇ ಒಂದು ಬೇಸರದ ಸುದ್ದಿ ಏನು ಅಥವಾ ಬೇಸರದ ವಿಚಾರ ಏನು ಅಂತಂದರೆ ತುರ್ತು ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಅನ್ನೋದನ್ನು ಹೇಳ್ಕೊಳ್ತಾ ಇದ್ರು ಮೃತರ ಪತಿ.